ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೈಗನ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಂದರೆ ಒಂದು ತಿಂಗಳಿಂದನೇ ನಾವು ಯಾವ ಸೀರೆ ತೊಗೋಬೇಕು, ಯಾವ ಥರ ಡೆಕೋರೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀವಿ. ಅದರಲ್ಲಿ ಇದು ಒಂದು ರಂಗೋಲಿ ಡಿಸೈನು ಬ್ರಾಸ್ ಹತ್ರ ಇಟ್ಬಿಟ್ಟು ಲೈಟ್ಸ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತಲ್ವ. ಅದಕ್ಕೆ ಮನೇಲಿ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂಗಡಿಯಿಂದ ತರ್ಬೋದು ನಾವು, ಆದರೆ ಮನೇಲಿ ಮಾಡೋದಷ್ಟು ನಮಗೆ ಬರೋದಿಲ್ವಲ್ಲ, ಅದಕ್ಕೋಸ್ಕರ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರಿಂದ ಅವರು ಹಬ್ಬಕ್ಕೆ ಈ ಥರ ಮಾಡ್ಕೋತಾರೆ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ಏನೇನು ಬೇಕು ಅಂತ ಹೇಳ್ತೀನಿ. ಇದು ಗ್ರೀನ್ ಕಲರ್ ಕುಂದನ್ಸು ನೋಡಿ, ಈ ಥರ ಇರುತ್ತೆ, ಓವಲ್ ಶೇಪಲ್ಲಿ ಇರುತ್ತೆ. ಸೊ ಇದು ಒಂದು 20 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಇದು ಬಂದ್ಬಿಟ್ಟು ಕಲರ್ ಕುಂದನ್ಸು, ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ. ಇದು ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು. ನಾನೆಲ್ಲ ಒಂದೊಂದು ಕಲರ್ ತೊಗೊಂಡಿದ್ದೀನಿ. ಹಾಗೆ ಸಿಸರ್ ಬೇಕಾಗುತ್ತೆ. ಮತ್ತು ಇದು ಬಂದ್ಬಿಟ್ಟು ವೈಟ್ ಪರ್ಲು, ಇದು ಸುಮಾರು ಒಂದು 4 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಉಳಿದ್ರೆ ಏನು ಪರವಾಗಿಲ್ಲ, ನೀವು ಚಿಕ್ಕ ಚಿಕ್ಕದಾಗೆ ಡಿಸೈನ್ ಮಾಡ್ಕೊಬೋದು. ಹಾಗೆ ಗ್ಲೂ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಇದು ಚೈನ್ ಬಾಲ್ ಈ ರೀತಿಯಾಗಿರುತ್ತೆ. ನಿಮಗೆ ಇದು 2 ಥರ ಬರುತ್ತೆ, ಒಂದು ಸಣ್ಣ ಬರುತ್ತೆ, ಒಂದು ದೊಡ್ಡದು ಸೈಜಲ್ಲಿ ಬರುತ್ತೆ. ಸೊ ನಾನು ಇಲ್ಲಿ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ. ದೊಡ್ಡ ಸೈಜಲ್ಲಾದರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಅದೇ ಸ್ವಲ್ಪ ಕಟ್ ಮಾಡೋದು ಸಿಸರ್ ಬಂದುಬಿಟ್ಟು ನಿಮಗೆ ತುಂಬ ಶಾರ್ಪಾಗಿದ್ದರೆ ಕಟ್ ಮಾಡ್ಬೋದು. ಇದು ಇಲ್ಲಾಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಇಲ್ಲಿ ದೊಡ್ಡ ಸೈಜಲ್ಲಿ ತೊಗೊಂಡಿದ್ದೀನಿ. ಮೇಯ್ನ್ ಇದಕ್ಕೆ ಬೇಕಾಗಿರೋದು ಅಂತಂದರೆ OHP ಶೀಟು. ನೀವು ಇದು ಎಲ್ಲ ಬಳೆ ಸ್ಟೋರಲ್ಲೂ ಸಿಗುತ್ತೆ, ಮತ್ತು ಹಾಗೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ. ಇದು ಅಂದರೆ ಬುಕ್ ಅಂಗಡಿಗಳಲ್ಲಿ ಸಿಗುತ್ತೆ. OHP ಶೀಟು ಅಂತಂದರೆ ಯಾರೇ ಆಗಲಿ ಇದು ಕೊಡ್ತಾರೆ. ಇದು ಚಿಕ್ಕ ಸೈಜಲ್ಲಿರುತ್ತೆ, ದೊಡ್ಡ ಸೈಜಲ್ಲಿರುತ್ತೆ. ನಾನು ತೊಗೊಂಡಿರೋದು ಮೀಡಿಯಮ್ ಸೈಜು. ನಿಮ್ಗೆ ಇನ್ನೂ ಬೇಕು ಅಂತಂದರೆ ಇನ್ನೂ ದೊಡ್ಡ ಸೈಜಲ್ಲಿ ಸಿಗುತ್ತೆ. ಸೊ ನಾವು ಡ್ರಾಯಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಅದಕ್ಕೇ OHP ಶೀಟಲ್ಲೇ ಕೊಟ್ಟಿರ್ತಾರೆ, ಈ ಥರ ಪೇಪರು. ನಮಗೆ ಇದ್ರ ಮೇಲೆ ಡ್ರಾಯಿಂಗ್ ಮಾಡ್ಕೊಬೋದು, ನಮಗೆ ಯಾವ ಡಿಸೈನ್ ಬೇಕು ಅಂತಂದ್ಬಿಟ್ಟು. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನನಗೆ ಈ ಥರ ಡ್ರಾಯಿಂಗ್ ಬೇಕು. ಅಂದರೆ ಸೈಡ್ ಬಾರ್ಡ್ರ್ ರಂಗೋಲಿ ನಿಮಗೆ ತೋರಿಸೋದ್ರಿಂದ ನಾನು ಈ ಥರ ಮೊದಲೇ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಇದ್ರ ಮೇಲೆ ಎಲ್ಲ ಹಾಕ್ಕೋಬೇಕಾಗುತ್ತೆ. ಸೊ ಈಗ ಇದು ನಾನು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಲ್ಲ, ಈ ಪೇಪರ್ನ ನೋಡಿ ಕೆಳಗಡೆ ಇಟ್ಕೋಬೇಕು. ಇದ್ರ ಮೇಲೆ OHP ಶೀಟ್ ಇಟ್ಕೊಬೇಕು ನಾವು. ನೋಡಿ ಈ ರೀತಿಯಾಗಿ ನೋಡಿ, ಈ ಎಜ್ಜು ಕರೆಕ್ಟಾಗಿ ಬರಬೇಕು. ಈ ಕಡೆ ಈ ಥರ ಬರಬೇಕು, ಈ ರೀತಿ ಈ ಕಡೆ ಬರಬೇಕು, ಆ ಥರ ಡ್ರಾಯಿಂಗ್ ಮಾಡ್ಕೋಬೇಕು. ಸೊ ಇವಾಗ ಗ್ಲೂ ಸಹಾಯದಿಂದ ನಾವು ಡ್ರಾಯಿಂಗ್ ಹೆಂಗೆ ಬರ್ದಿದ್ದೀವಿ ಅದ್ರ ಮೇಲೆ ನಾವು ಗ್ಲೂನ ಹಾಕ್ಕೊಂಬರ್ಬೇಕು. ಹಬ್ಬ ಹರಿದಿನಗಳಲ್ಲಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತರ್ಬೋದು, ಆದರೆ ನಾವು ಮನೆಯಲ್ಲೇ ಮಾಡೋದ್ರಿಂದ ನಮಗೂ ಖುಷಿ ಅನಿಸುತ್ತೆ. ಮತ್ತು ಇದನ್ನು ನಾವು ವರ್ಷ ಎತ್ತಿಟ್ಕೊಂಡು ಹಾಗೆ ಕವರಲ್ಲಿ ಇಡ್ಬೋದು. ನಾವು ಮನೆಯಲ್ಲೇ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ಇವಾಗ ನಾನು ಗ್ಲೂ ಹಾಕ್ಕೊಂಡಿದ್ದೀನಿ. ಈಗ ಚೈನ್ ಬಾಲ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಚೈನ್ ಬಾಲು ಇದ್ರ ಮೇಲೆ ಅಂಟಿಸ್ಕೊಂಡು ಬರಬೇಕು. ಶೇಪ್ ಹೆಂಗಿದೆ ಅದನ್ನು ನೋಡಿಕೊಂಡು ಅಂಟಿಸ್ಕೊಂಬರ್ಬೇಕು. ನೋಡಿ, ಈ ಥರ ಸ್ವಲ್ಪ ಅಂಟಿಸಿದ್ರೆ ನಾವು ಈ ಥರ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಇವಾಗ 1 ಲೈನ್ ಆಗಿದೆ ಫ್ರೆಂಡ್ಸ್. ನಮಗೆ 2 ಲೈನ್ ಬೇಕು. ಸೊ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಮತ್ತೆ ಇದ್ರ ಪಕ್ಕದಲ್ಲೇ ಗ್ಲೂ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಅದ್ರ ಕೆಳಗಡೆನೇ ಬರಬೇಕು. ಶೇಪ್ ಕೂಡ ಹಾಗೆ ಬರಬೇಕು ನಮಗೆ ನೀಟಾಗಿ. ಈಗ ನೋಡಿ, ಮತ್ತೆ ಅದರ ಕೆಳಗಡೆನೆ ಗ್ಲೂ ಹಾಕಿರೋ ಜಾಗದಲ್ಲಿ ನೀಟಾಗಿ ಇದನ್ನು ಅಂಟಿಸ್ಕೊಳ್ತಾ ಬರಬೇಕು. ಫಸ್ಟ್ ರೌಂಡ್ ಯಾವ ರೀತಿ ಮಾಡಿದ್ವೋ ಅದೇ ರೀತಿಯಾಗಿ ಇದನ್ನು ಹಾಗೆ ಅಂಟಿಸ್ಕೊಂಡು ಬರಬೇಕು. ಒಣಗೋದ್ರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಇವಾಗ ಫುಲ್ಲು ಅಂಟಿಸಿದಾಗಿದೆ ಅಲ್ವಾ. ಈಗ ಸೆಂಟ್ರಲ್ಲಿ ಫಿಲ್ ಮಾಡ್ಕೊಳ್ಳೋಣ. ಸೆಂಟ್ರಲ್ಲಿ ಬಂದ್ಬಿಟ್ಟು ನಾನು ಹಾಗೆ ಹೇಳ್ದಂಗೆ ನಿಮಗೆ ಯಾವ ಕಲರ್ ಆದರೂ ಕುಂದನ್ಸನ್ನ ತೊಗೋಬೋದು. ನೋಡಿ, ಈ ಥರ ಗ್ಲೂ ಹಾಕ್ಕೋಬೇಕು. ಹಾಕ್ಕೊಂಡು ಫಸ್ಟ್ ನಾನು ಮೆರೂನ್ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿ ಶೇಪ್ ಇದೆಯಲ್ಲ, ರೌಂಡ್ ಶೇಪಲ್ಲಿ ಇದರಲ್ಲಿ ನಾವು ಫಿಲ್ ಮಾಡ್ಕೊತಾ ಬರಬೇಕು. ಸೊ ಇವಾಗ ಇದ್ರ ಸುತ್ತ ನಾವು ಗೋಲ್ಡನ್ ಬೀಡ್ಸ್ ಹಾಕ್ಕೊಳ್ಳೋಣ. ಅದ್ರ ಮೆಜರ್ಮೆಂಟ್ ನೋಡಿಕೊಂಡು ನಾವು ಇದ್ರ ಸುತ್ತೂ ಚೈನ್ ಬಾಲ್ ಅಂಟಿಸ್ಕೋಬೇಕು.
ನೋಡಿ ಇವಾಗ ಈ ಥರ ಅಂಟಿಸಾದ್ಮೇಲೆ ಸ್ವಲ್ಪ ಮತ್ತೆ ನಾನು ಇಲ್ಲಿ ಗ್ಲೂ ಹಾಕೋತಾ ಇದ್ದೀನಿ ಪರ್ಲ್ ಹಾಕ್ಕೊಳ್ಳೋದಕ್ಕೋಸ್ಕರ. ನೋಡಿ ಇವಾಗ ಒಂದೊಂದೇ ಪರ್ಲು ಅಂಟಿಸ್ಕೊಳ್ಳೋಣ. ನೋಡಿಕೊಂಡು ನೀವು ಎಷ್ಟು ಆಗುತ್ತೋ ಅಷ್ಟು. ನೋಡಿ ಇವಾಗ ಇದಕ್ಕೆ 3 ಆಗಿದೆ. ಸೊ 3 ಅಂಟಿಸ್ಕೋತಾ ಇದ್ದೀನಿ ನಾನು. ಹಾಗೆ ಈ ಕಡೆ ಕೂಡ ಅಷ್ಟೇ 3 ಅಂಟಿಸ್ಕೋತಾ ಇದ್ದೀನಿ. ನೋಡಿ ಇವಾಗ ಅಂಟಿಸಿದಾಗಿದೆಲ್ಲ ಸೇಮ್ ನಾನು ಇಲ್ಲಿ ಇನ್ನೊಂದು 2 ಫಿಲ್ ಮಾಡ್ಕೋಬೇಕು. ಸೊ ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ನಾನು. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಈಗ ಇದಕ್ಕೆ ಫೈನಲ್ ಟಚ್ ಕೊಡೋಣ. ಫೈನಲ್ಗೆ ಬಂದ್ಬಿಟ್ಟು ಇಲ್ಲಿ ನಾವು ಗ್ರೀನ್ ಕಲರ್ ಕುಂದನ್ನು ಹಾಕ್ಕೋಬೇಕು. ಸೊ ಇಲ್ಲಿ ಎಷ್ಟು ಆಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಗ್ಲೂನ ಈ ಥರ ಹಾಕ್ಕೋಬೇಕು. ನೋಡಿ ಇವಾಗ ಗ್ರೀನ್ ಕಲರ್ ಕುಂದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಪ್ರೆಸ್ ಮಾಡಬೇಕು. ಆ ಥರ ಪ್ರೆಸ್ ಮಾಡೋದ್ರಿಂದ ಬೇಗ ಉದ್ರಲ್ಲ, ನೀಟಾಗಿ ಚೆನ್ನಾಗಿ ಈವನ್ನಾಗೆ ಅಂಟ್ಕೊಳ್ಳುತ್ತೆ. ನೋಡಿ ಶೇಪ್ ಹೆಂಗಿದೆಯೋ ಆ ಥರ ಅಂಟಿಸ್ಕೊಂಡು ಹೋಗಬೇಕು. ನೋಡಿ ಇವಾಗ ಒಂದು ಕಡೆ ಫಿಲ್ ಮಾಡಿದ್ದಾಯಿತು. ಸೊ ಇವಾಗ ಇವೆರಡನ್ನು ಫಿಲ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಫಿನಿಶ್ ಆಗಿದೆ. ತುಂಬಾ ನೀಟಾಗಿ ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ನಾನು ಒಂದೊಂದು ಪರ್ಲು ಎಕ್ಸ್ಟ್ರಾ ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತಂದ್ಬಿಟ್ಟು ನಾನು ಒಂದೊಂದು ಪರ್ಲ್ ಹಾಕ್ಕೋತಾ ಇದ್ದೀನಿ. ವೈಟ್ ಪರ್ಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಎತ್ಬಿಟ್ಟು. ಸೊ ನೋಡಿ ಇಲ್ಲಿ ನಾನು ಈ ಥರ ವೈಟ್ ಪರ್ಲ್ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಆರಬೇಕು. ಒಂದು ಮಿನಿಮಮ್ ಅಂದರೆ ಒಂದು 2-3 ಅವರ್ ಆದರೂ ಚೆನ್ನಾಗಿ ಒಣಗಿದ್ಮೇಲೆ ನೀವು ಕಟ್ ಮಾಡಬೇಕು. ಇಲ್ಲ ಅಂತಂದರೆ ಬೀಡ್ಸ್ ಹಾಗೆ ಬಂದುಬಿಡುತ್ತೆ. ಸೊ ನೋಡಿ ಇವಾಗ ನಮ್ಮ ರಂಗೋಲಿ ಡಿಸೈನು ನೀಟಾಗಿ ಫಿನಿಶ್ ಆಗಿದೆ. ಸೊ ಇವಾಗ ಇದನ್ನು ಡ್ರೈ ಆಗಕ್ಕೆ ಬಿಡೋಣ. ಆಲ್ರೆಡಿ ನಾನು ಒಂದು ಮಾಡಿಟ್ಟಿದ್ದೀನಿ, ಆದರೆ 2 ಥರ ಡಿಸೈನ್ ಮಾಡೋಣ ಅಂತ ಅಂದ್ಬಿಟ್ಟು ಇದೊಂದು ಥರ ಮಾಡಿದ್ದೀನಿ. ಸೊ ಕಟ್ ಮಾಡಿ ಡ್ರೈ ಆದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇದು ಆಲ್ರೆಡಿ ನಾನು ಮಾಡಿಟ್ಟಿದ್ದೀನಿ. ಸೊ ಇದರಲ್ಲಿ 4 ಕುಂದನ್ಸ್ ಬಂದಿದೆ, ಇಲ್ಲಿ 3 ಮಾಡಿದ್ದೀನಿ. ಎಕ್ಸ್ಟ್ರಾ ಇಲ್ಲಿ ಪರ್ಲ್ ಹಾಕ್ಕೊಂಡಿದ್ದೀನಿ. ಇದು ನಾನು ಪ್ಲೈನ್ ಮಾಡಿಕೊಂಡು ಈ ಥರ ಸೈಡ್ ಬಾರ್ಡರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡಿಕೊಂಡು ಕಟ್ ಮಾಡಿಟ್ಟಿದ್ದೀನಿ. ನೋಡಿ ಡ್ರೈ ಆದರೆ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಆಗಿ ಸೈಡ್ ರಂಗೋಲಿ ಬಾರ್ಡರ್ ಡಿಸೈನ್ ಕುಂದನ್ನು ಶೀಟಲ್ಲಿ ಯಾವ ರೀತಿ ಮಾಡೋದು ಅಂತ. ಈ ಸಿಂಪಲ್ ರಂಗೋಲಿ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಹಬ್ಬಕ್ಕೆ ನೀವು ಇದೇ ರೀತಿ ಮಾಡ್ತೀರಲ್ಲ.